ಲಾವಣ್ಯ ಅವರೇ, ಮ್ಯೂಸಿಕ್ ಆ್ಯಸ್ ಅ ಲೈಫ್ ತುಂಬ ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇತ್ತೀಚಿನ ದಿನದಲ್ಲಿ ಕೇವಲ ಹಾಡೋದಕ್ಕೆ ಮಾತ್ರ ಅಲ್ಲ, ಇನ್ಸ್ಟ್ರುಮೆಂಟಲ್ ಮ್ಯೂಸಿಕ್ಕು ಕೂಡ ಇಡೀ ವಿಶ್ವದಲ್ಲಿ ಪ್ರಖ್ಯಾತಿಯನ್ನು ಪಡಿಬಹುದು ಅನ್ನೋದಕ್ಕೆ ರಿಷಬ್ ಶರ್ಮಾ ಒಂದು ದೊಡ್ಡ ಎಕ್ಸಾಂಪಲ್. ಆಮೇಲೆ ಅವರ ಅಟೈರ್ ಆಗಿರಲಿ ಅಥವಾ ಅವರು ಏನು ಕಲ್ಚರ್ನ ಇಡೀ ವಿಶ್ವಕ್ಕೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅದು ಇಡೀ ವಿಶ್ವದಲ್ಲಿ ಚರ್ಚೆ ಆಗ್ತಾ ಇದೆ. ಆ್ಯಂಡ್ ಸಂಗೀತ ಯಾವುದೇ ಇರಲಿ, ನಾವು ಶಿಸ್ತಾಗಿ ಮಾಡಿದ್ರೆ, ಅಂದರೆ ಸಂಗೀತನೇ ಜೀವನ ಅಂತ ಮಾಡಿದ್ರೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ಒಂದು ಬೆಸ್ಟ್ ಎಕ್ಸಾಂಪಲ್ ಅನಿಸುತ್ತೆ. ಓಕೆ, ಸೊ ರಿಷಬ್ ಶರ್ಮಾ ಏನಕ್ಕೆ ಗೊತ್ತಾಯ್ತು ನಮಗೆ? ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಯಿತು. ಅದೇ ಥರ ನಾವು ಕರ್ನಾಟಕದಲ್ಲಿ ಬಂದರೆ ದೇರ್ ಆರ್ ಸೋ ಮೆನಿ ಆರ್ಟಿಸ್ಟ್. ಗಂಗೂಬಾಯಿ ಹಾನ್ಗಲ್ ಇದ್ದಾರೆ, ಕನಕದಾಸರು ಇದ್ದಾರೆ, ಪುರಂದರ ಭೀಮ್ಸೇನ್ ಜೋಶಿ, ಅವರೆಲ್ಲ ನುಡಿಸ್ತಾ ಇದ್ದು ನಮ್ಗೆ ಪ್ರಖ್ಯಾತಿ ಗೊತ್ತೇ ಗೊತ್ತು. ಆಮೇಲೆ ಇವಾಗ ನಮ್ಗೆ ಹೆಂಗಾಗಿದೆ ಅಂದರೆ ವಿ ಕ್ಯಾನ್ ಗೋ ಟು ಎನಿ ಪಾರ್ಟ್ ಆಫ್ ದ ವರ್ಲ್ಡ್. ಇಟ್ಸ್ ವೆರಿ ಆಕ್ಸೆಸಬಲ್ ಅಲ್ಲ. ನಾನು ರೀಸೆಂಟಾಗಿ ನಾರ್ತ್ ಕರ್ನಾಟಕಗೆ ಐ ಹ್ಯಾಡ್ ಟು ಗೋ. ಐ ಟುಕ್ 2 months ಟು ನಾರ್ತ್ ಕರ್ನಾಟಕ ಹೋಗಬೇಕು, ಹಾಗೆ ಹಿಂಗೆ ಏನೋ. ಫೈನಲಿ ಎಂಡೆಡ್ ಅಪ್ ಗೋಯಿಂಗ್ ದೇರ್. ಗವಿ ಮಠ ಮತ್ತು ಗವಾಯಿ ಮಠಗೆ ಹೋಗಿ ಐ ಥಿಂಕ್ ಇಟ್ ಈಸ್ ಅ ಚೇಂಜಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಗವಾಯಿ ಮಠ ಇಸ್ ಅ ವೆರಿ ರಿಚ್ ಇನ್ಕ್ಲೈನ್ ಫಾರ್ ಮ್ಯೂಸಿಕಲ್ಲಿ. ಪಂಚಾಕ್ಷರಿ ಗವಾಯಿಗಳು ರಾಜ್ಕುಮಾರ್ ಅವ್ರಿಗೂ ಸಂಗೀತ ಕಳಿಸಿದ್ದಾರೆ. ಅಲ್ಲಿ ಎಷ್ಟು ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ ಅಂದರೆ ಆಲ್ ದಿಸ್ ಯಂಗ್ಸ್ಟರ್ಸ್ ಆರ್ ಸೋ ಟ್ಯಾಲೆಂಟೆಡ್. ಗವಾಯಿ ಮಠದಲ್ಲಿ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಆಶೀರ್ವಾದ ಇದೆ. ಈ ಆಸ್ಮಿ ಟು ಗೋ ಟು ಗವಾಯಿ ಮಠ ಆಲ್ಸೋ ಟು ಎಕ್ಸ್ಪೀರಿಯನ್ಸ್ ಎಷ್ಟು ಟ್ಯಾಲೆಂಟ್ ಇದೆ ನಮ್ಮ ಓನ್ ಕರ್ನಾಟಕದಲ್ಲಿ. Tier 2 Tier 3 ಸಿಟೀಸಿಂದ ಬಂದಿರೋ ಮಕ್ಕಳಿಗೆ ದೇ ಟಾಕ್ ಇಂಗ್ಲೀಷ್ ವೆಲ್, ತಬಲಾ ಚೆನ್ನಾಗಿ ಮಾಡ್ತಾರೆ. ಹಿಂದೂಸ್ತಾನಿ ಅಷ್ಟು ರಿಚ್ ಕಲ್ಚರ್ ಆ್ಯಂಡ್ ಹೆರಿಟೇಜ್ ಇದೆ. ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು. ದೇ ಕ್ಯಾನ್ ಬಿಕಮ್ ಅ ಬಿಗ್ ಥಿಂಗ್. ದೇ ಕ್ಯಾನ್ ಬಿಕಮ್ ನೆಕ್ಸ್ಟ್ ರಿಷಬ್ ಶರ್ಮಾ ಅವ್ರು, AR ರೆಹಮಾನ್. ಸೊ ಆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡೋದು ನಮಗೆ ಮುಖ್ಯ ಆಗುತ್ತೆ. ಬಿಕಾಸ್ ಟ್ಯಾಲೆಂಟ್ ಎಲ್ಲ ಪಾರ್ಟ್ ಆಫ್ ದ ಕಂಟ್ರಿಯಲ್ಲೂ ಎಲ್ಲ ಪಾರ್ಟ್ ಆಫ್ ದ ವರ್ಲ್ಡಲ್ಲೂ ಖಂಡಿತ ಇರುತ್ತೆ. ಆದರೆ ಪ್ಲ್ಯಾಟ್ಫಾರ್ಮ್ ಹೆಂಗೆ ಕೊಡ್ತೀರಾ ನೀವು? ಇವಾಗ ಒಬ್ಬ ರಿಷಬ್ ಶರ್ಮಾ ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ಸೋಷಿಯಲ್ ಮೀಡಿಯಾ ನಿಮಗೆ ಲೈಫ್ ಸ್ಪ್ಯಾನು ಗೊತ್ತು. ಇವತ್ತು ನಾನು ಮಾತಾಡ್ತೀನಿ, ನಾಳೆ ಇನ್ನೊಬ್ಬರು ಬರ್ತಾರೆ, ಇನ್ನೊಬ್ಬರು ರಿಷಬ್ ಶರ್ಮಾ ಇಂದ ಜಾಸ್ತಿ ಟ್ಯಾಲೆಂಟೆಡ್ ಬರ್ತಾ ಇರ್ಬೋದು. ಬಟ್ ರಿಷಬ್ ಶರ್ಮಾ ಈಸ್ ಯುಟಿಲೈಸಿಂಗ್ ಇಟ್ ಇನ್ ಅ ಗುಡ್ ವೇ. ಲೈಕ್ ದ್ಯಾಟ್ ಓನ್ಲಿ ವಿ ಶುಡ್ ಆಲ್ಸೋ ಗಿವ್ ಅ ಲಾಟ್ ಆಫ್ ಆಪರ್ಚುನಿಟೀಸ್ ಟು ಅವರ್ ವೆರಿ ಓನ್ ಕರ್ನಾಟಕ ಟ್ಯಾಲೆಂಟ್ ವಿಚ್ ಈಸ್ ಕಮಿಂಗ್ ಫ್ರಮ್ ನಾರ್ತ್ ಕರ್ನಾಟಕ. ಐ ಆಮ್ ನಾಟ್ ಸೇಯಿಂಗ್ ಸೌತ್ ಇಂಡಿಯಾದಲ್ಲೂ ಟ್ಯಾಲೆಂಟ್ ಇದೆ, ಬಟ್ ಅಲ್ಲಿ ಹೋಗಿ ನೀವು ವಾತಾವರಣ ನೋಡಿದ್ರೆ ಸೋ ಹಂಬಲ್, ಸೋ ರಿಚ್ಲಿ ಟ್ಯಾಲೆಂಟೆಡ್. ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕನ್ನೋದು ನನ್ನ ಉದ್ದೇಶ. ರೈಟ್. ಇವಾಗ ಸಂಗೀತ ಮತ್ತು ಅವಕಾಶಗಳ ಬಗ್ಗೆನೇ ಮಾತನಾಡಿದ್ರೆ ನಾವು ಜಾನಕಿಯವ್ರ ಬಗ್ಗೆ ಮಾತನಾಡ್ತೀವಿ, ನೆನಪಿಸ್ಕೊಳ್ತೀವಿ. ಗಂಗೂಬಾಯಿ ಹಾನಗಲ್, ಭೀಮ್ಸೇನ್ ಜೋಶಿ, ಹಿಂಗಿದೆಲ್ಲ ನೆನಪಿಸ್ಕೊಳ್ತೀವಿ. ಅದರ ಆ ಸಂಗೀತನ ಪ್ರೋತ್ಸಾಹಿಸೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ನಾನು ಇತ್ತೀಚಿನ ದಿನದಲ್ಲಿ ಮಾತನಾಡುವಾಗ ಪುಣೆಯ ಒಬ್ಬ ಖ್ಯಾತ ಕಲಾವಿದರು ಇಲ್ಲಿ ಬಂದು ಒಂದು ಕಾರ್ಯಕ್ರಮ ಕೊಟ್ಟು ಹೋಗಿದ್ದರು. ಟಿಕೆಟ್ಗಳನ್ನು ತೆಗೆದುಕೊಂಡು ಅವ್ರ ಕಾರ್ಯಕ್ರಮ ನೋಡ್ತಾರೆ. ಆದರೆ ಅದಕ್ಕೆ ಆಯಾ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರದಿಂದ ಹಿಡಿದು ಜನ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕರ್ನಾಟಕದಲ್ಲಿ ಯಾವ ರೀತಿಯ ಪ್ರೋತ್ಸಾಹದ ಕೊರತೆ ಇದೆ ಅಂದರೆ ಶಾಸ್ತ್ರೀಯ ಸಂಗೀತಗಳಿಗೆ? ಕರ್ನಾಟಕದಲ್ಲಿ ಪ್ರೋತ್ಸಾಹದ ಕೊರತೆ ಖಂಡಿತ ಇಲ್ವಾ? ಖಂಡಿತ ದೆರ್ ಈಸ್ ಅ ಲಾಟ್ ಆಫ್ ಪ್ಲ್ಯಾಟ್ಫಾರ್ಮ್ ಫಾರ್ ಎವ್ರಿಬಡಿ. ನಮ್ಮ ಕರ್ನಾಟಕದಲ್ಲಿರೋ ಆರ್ಟಿಸ್ಟು, ಔಟ್ಸೈಡ್ ಆರ್ಟಿಸ್ಟ್ ಎಲ್ಲರೂ ನಾವು ಓಪನ್ ಆಗಿ ವೆಲ್ಕಮ್ ಮಾಡೋದು ಒಂದು ರಾಜ್ಯ ಅಂದರೆ ಕರ್ನಾಟಕ. ಇನ್ಸೈಡ್ ಟ್ಯಾಲೆಂಟ್, ಔಟ್ಸೈಡ್ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ದೇವ್ ಮೇಡ್ ದೇರ್ ಲೈವ್ಲಿಹುಡ್. ನಮಗೆ ತುಂಬ ಜನ ಪ್ರಖ್ಯಾತರಾಗಿರೋ ಸಂಗೀತ ವಿದ್ವಾಂಸರು ಇಲ್ಲಿಂದ ತುಂಬ ಫೇಮಸ್ ಆಗಿರೋ ನಮಗೆ ಗೊತ್ತು. ಕರ್ನಾಟಕದ ಒಂದೇ ಅಲ್ಲ, ಎಲ್ಲ ಸ್ಟೇಟ್ಸಲ್ಲೂ ಏನು ನಾನು ಇವಂದು ಕೇಳ್ಕೊಳ್ತಾ ಇರೋದಂದರೆ ನಾವೊಂದು ಟ್ರೈನಿಂಗ್ ಸೆಂಟರ್ಗಳು ಓಪನ್ ಮಾಡಬೇಕು. ಟ್ರೈನಿಂಗ್ ಸೆಂಟರ್, ನೀವು ಟೀಚರ್ ಟ್ರೈನಿಂಗ್ ಹೆಂಗೆ ಮಾಡ್ತೀರೋ ಹಂಗೆ ಮ್ಯೂಸಿಷಿಯನ್ಸ್ಗೂ ಟ್ರೈನಿಂಗ್ ಸೆಂಟರ್. ಅದು ಖಂಡಿತ ಸರ್ಕಾರದಿಂದ ಒಂದು ನಮಗೆ ಸಪೋರ್ಟ್ ಬಂದರೆ ವಿ ಕ್ಯಾನ್ ರಿಯಲಿ ಮೇಕ್ ಅ ಬಿಗ್ ಇಂಪ್ಯಾಕ್ಟ್. ಇವಾಗ ನಾನು ಅವಾಗಿಂದ ಹೇಳಿದೆ, ಅವ್ರು ಮ್ಯೂಸಿಕ್ ಟೀಚರ್ಸ್ ಆಗ್ಬೋದು, ದೇ ಕ್ಯಾನ್ ಗೋ ಅಂಡ್ ಪರ್ಫಾರ್ಮ್ ಇನ್ ಈವೆಂಟ್ಸ್, ಹಾಡು ಹೇಳ್ಬೋದು. ಫಿಲಮ್ ಇಂಡಸ್ಟ್ರಿಲಿ ಕೆಲವ್ರು ಹಾಡು ಹೇಳ್ತಾರೆ, ಕೆಲವ್ರು ಗಿಗ್ಸಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಇದೆಲ್ಲದಕ್ಕೂ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗೋದು ಹೆಂಗೆ, ನಾವು ಮ್ಯೂಸಿಷಿಯನ್ಸ್ ಜಾಸ್ತಿ ಬ್ರೂ ಮಾಡಿದಾಗ ಆ ಒಂದು ಸಪೋರ್ಟ್ ನಮಗೆ ಟ್ರೈನಿಂಗ್ ಸೆಂಟರ್, ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಸೆಂಟರ್ಸ್ ಮಾಡೋದ್ರಿಂದ ಪ್ರತಿಯೊಂದು ಗೌರ್ಮೆಂಟು ನಮ್ಗೆ ಆ ಸಪೋರ್ಟ್ ಕೊಟ್ಟರೆ ಐ ಥಿಂಕ್ ಇಟ್ ಈಸ್ ವೆರಿ ಇಂಪ್ಯಾಕ್ಟ್ಫುಲ್. ಆಮೇಲೆ ಎಜುಕೇಷನ್ನಲ್ಲೇ ಒಂದು ಪಾರ್ಟ್ ಆಗಿ NEP ಬಗ್ಗೆ ಏನು ಮಾತನಾಡ್ತಿದ್ರೆ ಅದರ ಇಂಪ್ಲಿಮೆಂಟೇಷನ್, ಅಳವಡಿಕೆ ಬಹಳ ಮುಖ್ಯ ಆಗುತ್ತೆ. NEPಯ ಒಂದು ಅತಿ ದೊಡ್ಡ ಲಕ್ಷಣ ಅಂತ ಹೇಳಿದ್ರೆ ಎನಿ ಕಲೆ, ಯಾವುದೇ ಒಂದು ಕಲೆನ ನೀವು ಉಳಿದ ಸಬ್ಜೆಕ್ಟ್ಗಳ ಜೊತೆ ಒಂದು ಸಬ್ಜೆಕ್ಟ್ ಆಗಿ ತಗೊಳ್ಬಹುದು. ಸೊ ಇವತ್ತು ನೀವು ಸೈನ್ಸ್ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಂಗೀತನೂ ಜೊತೆ ಕಲಿಬಹುದು, ಅಥವಾ ಮ್ಯಾಥ್ಸ್ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಹೇಳಿದ್ರೆ ಅದ್ರ ಜೊತೆಗೆ ನೀವು ಕರಾಟೆ ಆರ್ ಸಮಥಿಂಗ್ ಯಾವುದಾದ್ರೂ ಒಂದು ಸ್ಕಿಲ್ನ ಕಲಿಬಹುದು. ಆ NEP ಅಳವಡಿಕೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ, ಯಾವ ರೀತಿ ಲಾಭ ಆಗುತ್ತೆ ಅದರಿಂದ? NEP 2020 ಬಂತು.
ಇವತ್ತು ಪ್ರತಿಯೊಂದು ಸ್ಕೂಲಲ್ಲಿ ನೀವು ನೋಡ್ಬೋದು ಸ್ಕಿಲ್ ಬೇಸ್ಡ್ 6th ಸ್ಟ್ಯಾಂಡರ್ಡ್ ಆದಮೇಲೆ ಮಕ್ಕಳು ಒಂದು ಸ್ಕಿಲ್ ಕಲ್ತ್ಕೊಳ್ಳೇಬೇಕು. ಇಟ್ ಇಸ್ ಪಾರ್ಟ್ ಆಫ್ ಎನಿ ಸ್ಕೂಲ್ ಯು ಗೋ. ಸೊ ಗ್ರ್ಯಾಜುವಲಿ ಬರ್ತಾ ಇದೆ. ಸೊ ಜನ ಅಥವಾ ನಮ್ಮ ಗೌರ್ಮೆಂಟು ಸ್ಕಿಲ್ಸ್ಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಪೀಪಲ್ ಆರ್ ಗೆಟಿಂಗ್ ಅವೇರ್ ಆಫ್ ಇಟ್, ಬಟ್ ಅಟ್ ವಾಟ್ ಎಕ್ಸ್ಟೆಂಟ್ ಆರ್ ಯು ಇಂಪ್ಲಿಮೆಂಟಿಂಗ್ ಇಟ್? ಅಂದರೆ ಇವಾಗ ಸ್ಕಿಲ್ಸ್ ಡೆವಲಪ್ ಆಯಿತು, ಆ ಸ್ಕಿಲ್ ಡೆವಲಪ್ ಆಗೋರಿಗೆ ಜಾಬ್ ಬೇಕಲ್ವಾ? ಸ್ಕಿಲ್ಸ್ ಡೆವಲಪ್ ಆದರೆ ಸಾಕಾಗಲ್ಲ, ಅದನ್ನು ಇಂಪ್ಲಿಮೆಂಟ್ ಆಗಿ ಜಾಬ್ಸ್ ಬೇಕು. ಇಟ್ಸ್ ಅ ಬ್ಯಾಲೆನ್ಸ್ ಯು ಹ್ಯಾವ್ ಟು ಡೂ. ಸೊ ಸ್ಕಿಲ್ಸ್ ನೀವು NEP ಮೂಲಕ ಹೇಳ್ಕೊಡ್ತಾ ಇದ್ದೀರಾ, ಅದು ಹೊರಗಡೆ ಬರ್ತಾರೆ ಮಕ್ಕಳು, ಅವ್ರ ಕೆಲಸ ಏನು ಸಿಗುತ್ತೆ? ನೀವು ಆವಾಗಲೇ ಕೇಳಿದ್ರಿ, ಅವ್ರಿಗೆ ಡಿಗ್ನಿಟಿ ಆಫ್ ಲೇಬರೇ ಇರಲ್ಲ. ನನ್ನ ಮಗ ಪೇಂಟರು, ನನ್ನ ಮಗಳು ಕಾರ್ಪೆಂಟರು, ಬ್ಯೂಟಿಷಿಯನ್ ಕೋರ್ಸು, ಅದಕ್ಕೆ ಎಷ್ಟು ಮರ್ಯಾದೆ ಇರುತ್ತೆ? ಸೊ ಅದಕ್ಕೆ ಗೌರ್ಮೆಂಟೂ ಅವೇರ್ನೆಸ್ ಕೊಡಬೇಕು. ಈ ಥರ ಟ್ರೈನಿಂಗ್ ಸೆಂಟರ್, ಸ್ಕಿಲ್ ಬೇಸ್ಡ್ ಯೂನಿವರ್ಸಿಟಿ ಬರಬೇಕು. ಅಲಾಂಗ್ ವಿತ್ ಎಜುಕೇಷನ್ ಯೂನಿವರ್ಸಿಟೀಸ್, ದೇ ಶುಡ್ ಬಿ ಸ್ಕಿಲ್ ಬೇಸ್ಡ್ ಯೂನಿವರ್ಸಿಟೀಸ್ ವೇರ್ ಸ್ಕಿಲ್ಸ್ ಇಸ್ ಆಲ್ಸೋ ಐಡೆಂಟಿಫೈಡ್. ಅವ್ರಿಗೂ ಒಂದು ಸರ್ಟಿಫಿಕೇಷನ್ ಕೋರ್ಸು, ಅವ್ರಿಗೂ ಒಂದು ಡಿಗ್ನಿಫೈಡ್ ಆಗಿ ಒಂದು ಡಿಗ್ರಿ, ಈ ಥರ ಸ್ಕಿಲ್ಸ್ ಮಾಡಿದ್ದಾರೆ, ದೆನ್ ದೇ ವಿಲ್ ಗೆಟ್ ದ ಜಾಬ್ಸ್. ಆ ಒಂದು ಸಪೋರ್ಟ್ ನಮಗೆ ಗೌರ್ಮೆಂಟಿಂದ ಬರಬೇಕು. I think there are so many governments who are talking about it, but implementation is what we have to see. ಇವಾಗ ನಾವು BBMP ವ್ಯಾಪ್ತಿಯಲ್ಲಿ ಬೆಂಗಳೂರಲ್ಲೇ ಸುಮಾರು ಗೌರ್ಮೆಂಟ್ ಸ್ಕೂಲ್ಸ್ಗಳಿದೆ. ಐ ಹ್ಯಾಡ್ ಆಲ್ಸೋ ಗಿವನ್ ಅ ಪ್ರಪೋಸಲ್ ಟು ಇನ್ಕ್ಲೂಡ್ ಮ್ಯೂಸಿಕ್ ಟು ಗೌರ್ಮೆಂಟ್ ಮಕ್ಕಳಿಗೆ. ಸೊ ಇದು ನಾವು ಏನೇ ಹೇಳ್ತೀವಿ, ಸೋಷಿಯೋ ಎಕನಾಮಿಕ್ ಸ್ಟೇಟಸ್ಸು ಅಥವಾ ಗೌರ್ಮೆಂಟ್ ಸ್ಕೂಲೋ ಪ್ರೈವೇಟ್ ಸ್ಕೂಲೋ ಯಾವುದೋ ಹೈಫೈ ಸ್ಕೂಲ್ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅದು ಕಲಿಯೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಇರಬೇಕು. ಇಟ್ಸ್ ಲೈಕ್ ನಾವು ಇವಾಗ ಏನು ಮಕ್ಕಳಿಗೆ ಕಲಿಸ್ತೀವಿ, ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸಬ್ಜೆಕ್ಟು, ಮ್ಯೂಸಿಕ್ ಇಸ್ ಅ ಪಾರ್ಟ್ ಆಫ್ ದ ಕರಿಕ್ಯುಲಮ್ ಆಲ್ರೆಡಿ. ಬಟ್ ಅದನ್ನು ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೂ ಒಂದು ಅವಕಾಶ ಕೊಡಿ. ಇವಾಗ ಪ್ರೈವೇಟ್ ಸ್ಕೂಲ್ಸಲ್ಲಿ ನಮ್ಗೆ ಔಟ್ಸೋರ್ಸ್ ಮಾಡ್ತಾರೆ, ಬಟ್ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಅದು ಮಾಡ್ತಾ ಇಲ್ಲ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಗೌರ್ಮೆಂಟ್ ಕನ್ಸಿಡರ್ ಅಬೌಟ್ ದಿಸ್. ಐ ಆಮ್ ನಾಟ್ ಸೇಯಿಂಗ್ ನನ್ನ ಹತ್ರನೇ ಮಾಡಿಸ್ಕೊಳ್ಳಿ ಅಂತ, ಬಟ್ ದಿಸ್ ಇಸ್ ಅ ನೀಡ್ ಆಫ್ ದ ಅವರ್. ಓಕೆ.